ಯಾಕೋಬನ ಬಗ್ಗೆ ಎಷ್ಟು ಜನಕ್ಕೆ ಗೊತ್ತು? ಹೌ ಮೆನಿ ಆಫ್ ಯು ನೋ ಅಬೌಟ್ ಜೇಕಬ್? ಯಾಕೋಬನ ಕುರಿತು ಎಷ್ಟು ಜನ ಗೊತ್ತು? ಗೊತ್ತಿರೋರು ಕೈ ಎತ್ತಿ. ಓಕೆ, ಆತನು ಯಾರಾಗಿದ್ದ? ಹೂ ವಾಸ್ ಜೇಕಬ್? ಯಾಕೋಬನು ಯಾರಾಗಿದ್ದ? ಓಕೆ, ಇಸಾಕನ ಮಗನಾಗಿದ್ದ. ರೈಟ್, ಸನ್ ಆಫ್ ಐಸಕ್. ಅಷ್ಟೇನಾ? ಆಮೇಲೆ ಇನ್ನೇನಾಗಿದ್ದ? ಓಕೆ, ಇಸಾಕನಿಗೆ ಯಾಕೋಬನಿಗೆ ಎಷ್ಟನೇ ಮಗ? ಇಸಾಕನಿಗೆ ಯಾಕೋಬನು ಎಷ್ಟನೇ ಮಗ? ಎಷ್ಟನೇ ಮಗ? ಎರಡನೇ ಮಗ. ಓಕೆ, ಸೊ ಇಸಾಕನಿಗೆ ಎಷ್ಟು ಜನ ಮಕ್ಕಳು? ಇಬ್ರು. ಅವ್ರ ಹೆಸರೇನು? ಏಸಾವನು ಮತ್ತೆ ಯಾಕೋಬ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಸರಿ, ಯಾಕೋಬನ ಕರೆಕ್ಟ್ ಆಗಿ ಅವನ ಲೈಫ್ ಸ್ಟೈಲ್ ಅನ್ನ ಇವತ್ತು ನೀವು ಅರ್ಥ ಮಾಡಿಕೊಂಡ್ರೆ ದೇವರು ಅವನ ಲೈಫಲ್ಲಿ ಇದ್ದಂತ ನಾಚಿಕೆತನವನ್ನು ಯಾವ ರೀತಿಯಾಗಿ ತೆಗೆದ್ರು ನಿಮ್ಮ ಲೈಫಲ್ಲಿ ಕೂಡ ದೇವರು ಅದೇ ರೀತಿಯಾಗಿ ತೆಗಿತಾರೆ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಇನ್ ನೆಕ್ಸ್ಟ್ ಹಾಫ್ ಆನ್ ಅವರ್ ಅಲ್ಲಿ ಕಂಪ್ಲೀಟ್ ಸೆಷನ್ ಅನ್ನ ನಾನು ನಿಮಗೆ ಮುಗಿಸಿಕೊಡ್ತೇನೆ. ಓಕೆ, ಸೊ ರೆಡಿ ಇದೀರಾ ಕೇಳೋದಕ್ಕೆ? ಓಕೆ, ಯಾಕೋಬನು ಯಾರಾಗಿದ್ದ? ಇಸಾಕನ ಎರಡನೇ ಮಗನು. ಏಸಾವ ಯಾಕೋಬರು ಏನಾಗಿದ್ರು? ಟ್ವಿನ್ಸ್. ಅವರು ಟ್ವಿನ್ಸ್, ಅವಳಿ ಜವಳಿ ಮಕ್ಕಳು. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ರೆಬೆಕ್ಕಾ ಯಾವಾಗ ಆಕೆ ಗರ್ಭವತಿ ಆಗಿರ್ತಾಳೆ, ಹೊಟ್ಟೆಯಲ್ಲಿ ಒಂದು ಯುದ್ಧ ನಡೀತಾ ಇರುತ್ತೆ. ಓದಿದೀರಾ? ಆದಿಕಾಂಡ ಓದಿದ್ರೆ ಪೂರ್ತಿ ಗೊತ್ತಾಗುತ್ತೆ. ಯಾಕೋಬನಿಗೂ ಏಸಾವನಿಗೂ ಒಳಗೆ ಏನಾಗ್ತಿರುತ್ತೆ? ಕಿತ್ತಾಡ್ತಿರ್ತಾರೆ. ಆದ್ರೆ ಆ ಟೈಮಲ್ಲಿ ರೆಬೆಕ್ಕಾ ಏನ್ ಮಾಡ್ತಾಳೆ? ಓಕೆ, ಸೊ ಮಾಡರ್ನ್ ರೆಬೆಕ್ಕಾ ಆದ್ರೆ ಏನ್ ಮಾಡ್ತಿದ್ಲು? ಸೊ ಇಫ್ ಶಿ ಇಸ್ ಅ ಮಾಡರ್ನ್ ರೆಬೆಕ್ಕಾ, ವಾಟ್ ಶಿ ವಿಲ್ ಡೂ? ಏನ್ ಮಾಡ್ತಾ ಇದ್ಲು? ಫಸ್ಟ್ ಯಾವ್ದಾದ್ರು ಗೈನಕಾಲಜಿಸ್ಟ್ ನ ಕನ್ಸಲ್ಟ್ ಮಾಡ್ತಾ ಇದ್ದೆ, ಯಾವ್ದಾದ್ರು ಡಾಕ್ಟರ್ನ ಕೇಳ್ತಾ ಇದ್ದೆ, ಹೊಟ್ಟೆಗೆ ಏನೋ ನಡೀತಾ ಇದೆ ಡಾಕ್ಟರ್ ನೋಡಿ. ಹೌದಾ? ಹೊಟ್ಟೆಲಿ ಏನೋ ಮೂವ್ಮೆಂಟ್ ಆಗ್ತಾ ಇದೆ ನೋಡಿ ಡಾಕ್ಟ್ರೇ, ತುಂಬಾ ತಡ್ಕೊಳ್ಳಕ್ ಆಗ್ತಾ ಇಲ್ಲ ನೋವು. ಹೌದಾ ಇಲ್ವಾ? ಡಾಕ್ಟರ್ ಹತ್ರ ಹೋಗ್ತಾರ ಇಲ್ವಾ? ಏನಾದ್ರೂ ಸ್ವಲ್ಪ ಆತರ ಮೂವ್ಮೆಂಟ್ಸ್ ಆದ್ರೆ. ಆದ್ರೆ ರೆಬೆಕ್ಕಾ ಎಲ್ಲಿಗೆ ಹೋಗ್ತಾಳೆ? ಹೊಟ್ಟೆಲಿ ಏನೋ ಪ್ರಾಬ್ಲಮ್ ಆಗ್ತಾ ಇದೆ, ಪರವಾಗಿಲ್ಲ ನಾನು ಹೋಗ್ತೀನಿ, ಯಾರ ಹತ್ರ ಕೇಳ್ತೀನಿ? ದೇವರ ಹತ್ರ ಕೇಳ್ತೀನಿ. ಪ್ರೈಸ್ ಲಾರ್ಡ್. ಯಾರ ಹತ್ರ ಹೋಗಿ ಕೇಳಿದ್ಲು? ದೇವರ ಹತ್ರ ಹೋಗಿ ಕೇಳಿದ್ಲು ಅವಳು. ದೇವರೇ, ಹೊಟ್ಟೆಲಿ ಏನೋ ನಡೀತಾ ಇದೆ, ಇದು ಏನು ನನಗೆ ಗೊತ್ತಿಲ್ಲ, ಆದ್ರೆ ನಿನಗೆ ಗೊತ್ತಿದೆ, ನೀನು ತಿಳಿಸು. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಹೊಟ್ಟೆಲಿ ಏನ್ ನಡೀತಾ ಇತ್ತು? ಯುದ್ಧ ನಡೀತಾ ಇತ್ತು. ಯಾರ ಮೇಲೆ ಯುದ್ಧ? ಯಾಕೋಬನಿಗೂ ಏಸಾವನಿಗೂ ಒಬ್ಬರ ಒಳಗೆ ಯುದ್ಧ ನಡೀತಾ ಇತ್ತು. ಸರಿ, ಮೋಸದಿಂದ ಇಸಾಕನ ಆಶೀರ್ವಾದವನ್ನು ಕದ್ಕೊಂಡಿದ್ಯಾರು? Who stole the blessings from Isaac? ಯಾಕೋಬ, ಜೇಕಬ್ ಅಲ್ವಾ? ಅದಕ್ಕೆ ಐಡಿಯಾ ಕೊಟ್ಟಿದ್ಯಾರು? ಅಮ್ಮ. ಸರಿ, ಯಾಕೋಬನಿಗೆ ನಿಜವಾಗಿ ಹೇಳ್ಬೇಕಂದ್ರೆ ಅವನೊಂಥರ ಸ್ಟಬಲ್. ಅವನು ಇದನ್ನ ಅಂದುಕೊಂಡ್ರೆ ಮಾಡೇ ಅಂತ ವ್ಯಕ್ತಿ, ಅಂದುಕೊಂಡಿದ್ದನ್ನ ಹಠಮಾರಿ ಸಾಧಿಸುವಂತ ವ್ಯಕ್ತಿ ಯಾರು? ಯಾಕೋಬ. ಏಸವ ಆ ರೀತಿ ಅಲ್ಲ. ಅವನಿಗೆ ಅಂದ್ರೆ ಆ ಕಾಲಕ್ಕೆ ಆ ಟೈಮಿಗೆ ಏನ್ಬೇಕು ಅಷ್ಟೇ, ಆದ್ರೆ ಸಿಟ್ಟುಗಾರ. ಪ್ರೈಸ್ ಲಾರ್ಡ್. ಆದ್ರೆ ಯಾಕೋಬನ್ ಇಡೀ ಅವನ ಆಶೀರ್ವಾದ, ಇಸಾಕನ ಆಶೀರ್ವಾದ ಪಡ್ಕೊಳ್ಳೋರ್ಗು ಎಲ್ಲಿದ್ದ ಅಂದ್ರೆ ಅಮ್ಮನ ಸೇರಿಯಲ್ಲೇ ಇದ್ದ. ಅಮ್ಮ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡ್ತಿದ್ರು ಕೂಡ ಅಲ್ಲೂ ಇರ್ತಿದ್ದ. ಅಮ್ಮ ಹೊರಗಡೆ ಬಟ್ಟೆ ಒಗಿತಿದ್ರು ಅಲ್ಲೂ ಇರ್ತಿದ್ದ. ಅವನು ಇರ್ತಿದ್ದ ಎಲ್ಲಿ? ಹೆಚ್ಚಾಗಿ ಅಮ್ಮನ ಹತ್ರನೇ. ಪ್ರೈಸ್ ಲಾರ್ಡ್. ಅದಕ್ಕೆ ಅಮ್ಮ ಹೇಳಿದ ಒಂದು ಕ್ಷಣಕ್ಕೂ ಇದು ಸರಿನೋ ತಪ್ಪೋ ಅಂತ ಯೋಚನೆ ಮಾಡಿಯಲ್ಲ. ಅಮ್ಮ ಹೇಳಿದ್ಮೇಲೆ ರೈಟ್ ಅಲ್ವಾ? ಪ್ರೈಸ್ ಲಾರ್ಡ್. ಆಶೀರ್ವಾದ ತೆಗೆದುಕೊಳ್ಳುವ ದಿನದಲ್ಲೂ ಕೂಡ ಏಸಾವನಿಗೆ ಏನ್ ತೋರಿಸ್ತಾ ಇತ್ತು? ಅಶ್ವಾಗ್ತಿದೆ, ಊಟ ಬೇಕು ಅಷ್ಟೇ. ಆದ್ರೆ ಯಾಕೋಬ ಏನ್ ಮಾಡ್ತಿದ್ದ? ಆರಾಮಾಗಿದೆ, ಇರೋ ಸ್ವಲ್ಪ ಅವನ್ ತನ್ನ ಹೊಟ್ಟೆಗೆ ಹೇಳ್ಕೊಳ್ತಾ ಇದ್ದಾನೆ ಅಶ್ವಿಗೆ, ಇವತ್ತು ಸ್ವಲ್ಪ ನೀನು ಕಂಟ್ರೋಲ್ ಆಗಿದ್ರೆ
ಲೈಫಲ್ಲಿ ಮತ್ತೆ ಈ ಅವಕಾಶ ಸಿಗೋದಿಲ್ಲ. ಅದಕ್ಕೆ ಏನ್ ಮಾಡ್ತೀನಿ ಈಗ, ನೀನ್ ಸ್ವಲ್ಪ ಕಂಟ್ರೋಲ್ ಆಗಿರು. ಪ್ರೈಸ್ ಲಾರ್ಡ್. ಅವನು ಯಾವ್ದನ್ನ ಕಂಟ್ರೋಲ್ ಮಾಡ್ದ? ತನ್ನ ಹಸಿವನ್ನ ಕಂಟ್ರೋಲ್ ಮಾಡಿದ್ನ ಇಲ್ವಾ? ಏನಾಯ್ತು ಮಾಡಿದ್ದಕ್ಕೆ? ಏಸಾವನಿಗೆ ಸಿಗಬೇಕಾದ ಆಶೀರ್ವಾದ ಯಾರಿಗೆ ಸಿಕ್ತು? ಯಾಕೋಬನಿಗೆ ಸಿಕ್ತು. ಆದ್ರೆ ನಿಜವಾಗಿ ನೋಡುವುದಾದ್ರೆ ಏಸಾವನಿಗೆ ಇಸಾಕನ ಆಶೀರ್ವಾದ ಪಡೆದುಕೊಳ್ಳುವಂತ ಯಾವ ಅರ್ಹತೆಯೂ ಇರಲಿಲ್ಲ. ಅವನಿಗಿದ್ದಂತ ಒಂದೇ ಒಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಅವನು ಮೊದಲನೇ ಮಗ ಅಷ್ಟೇ. ಅದು ಬಿಟ್ರೆ ಏಸಾವನನ್ನ ಕುರಿತು ದೇವರು ಮೆಚ್ಚಿಕೊಂಡಿದೆ ಎಲ್ಲಿಯೂ ಕೂಡ ಕಾಣಲಿಲ್ಲ. ನಾವು ಪ್ರಾರ್ಥನೆ ಮಾಡುವಾಗ ಅಥವಾ ಹಾಡಿಡುವಾಗ ಏನಂತ ಹೇಳ್ತೀವಿ? ಅಬ್ರಾಹ್ಮನ ದೇವರು, ಏಸಾಕನ ದೇವರು, ಆಮೇಲೆ ಯಾಕೆ ಬಂದ್ರು? ಏಸಾವ ಯಾಕೆ ಬರಲಿಲ್ಲ? ಫಸ್ಟ್ ಬಾರ್ನ್ ಅವನೇ ಅಲ್ವಾ? ಏಸಾವನ ದೇವರು ಅಂತ ಹೇಳ್ತೀವ? ಇಲ್ಲ. ಆದ್ರೆ ಯಾರ ದೇವರು ಅಂತ ಹೇಳ್ತೀವಿ? ಯಾಕೋಬನ ದೇವರು. ಯಾಕೆ ಯಾಕೋಬನ ದೇವರು? ಅವನು ಪಡ್ಕೊಂಡಿದ್ದು ತಪ್ಪಾದ ರೀತಿಯಲ್ಲಿ ಹೌದು, ಆದ್ರೆ ಅವನ ಕ್ಯಾರೆಕ್ಟರ್ ಯಾವ ರೀತಿಯಾಗಿತ್ತು? ಅವನ ಕ್ಯಾರೆಕ್ಟರ್ ಯಾವ ರೀತಿಯಾಗಿತ್ತು? ಒಂದು ವಿಷಯವನ್ನ ತೆಗೆದುಕೊಂಡ್ರೆ ಅದನ್ನ ಕಂಪ್ಲೀಟ್ ಆಗಿ ಮಾಡುವಂತ ವ್ಯಕ್ತಿ. ಮಧ್ಯದಲ್ಲಿ ಯಾವುದಕ್ಕೂ ಕೂಡ ಆತನ ಏನ್ ಮಾಡ್ತಾನೆ? ಕೈ ಬಿಟ್ಟು ಹೋಗ್ತಾ ಇರಲಿಲ್ಲ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಹೀಗೆ ಕಾಲಗಳು ಕಳೆದಾಗ ನೆಕ್ಸ್ಟ್ ಏನ್ ಮಾಡ್ತಾನೆ? ಏಸಾವನನ್ನ ಯಾರು ಎದುರಿಸಬೇಕು? ಯಾಕೋಬನು ಎದುರಿಸಬೇಕು. ಯಾಕೋಬನಿಗೆ ಇಸ್ರಾಯೇಲ್ ಅಂತ ಯಾರ ಹೆಸರು ಇಟ್ಟಿದ್ದು? ದೇವರ ಹೆಸರು. ಏನಕ್ಕೆ ಹೆಸರು? ವೈ ಗಾಡ್ ನೇಮ್ ಜೇಕಬ್ ಆಸ್ ಇಸ್ರಾಯೇಲ್? ಇಸ್ರಾಯೇಲ್ ಅಂದ್ರೆ ಅರ್ಥ ಏನು? ಇಸ್ರಾಯೇಲ್ರು ಅಂತೀವಿ, ಇಸ್ರಾಯೇಲ್ ಅಂತ ಹೇಳ್ತೀವಿ. ಅದರ ಅರ್ಥ ಏನು? ಇಸ್ರಾಯೇಲ್ ಅದರ ಪದದ ಆ ಹೆಸರಿನ ಅರ್ಥ ಏನು? ಇಸ್ರಾಯೇಲ್. ಇಸ್ರಾಯೇಲ್. ವಾಟ್ ಇಸ್ ದ ಮೀನಿಂಗ್ ಆಫ್ ಇಸ್ರಾಯೇಲ್? ಗೊತ್ತಿದೆಯಾ? ಗೊತ್ತಿದೆಯಾ? ಇಸ್ರಾಯೇಲ್ ಅದರ ಅರ್ಥ ಏನಂದ್ರೆ ದೇವರ ರಾಜಕುಮಾರ, ದ ಪ್ರಿನ್ಸ್ ಆಫ್ ಗಾಡ್. ಏನಂತೆ? ದೇವರ ರಾಜಕುಮಾರನಂತೆ. ಯಾರು? ಇಸ್ರಾಯೇಲ್. ಅದಕ್ಕೇನೆ ದೇವರೇನ್ ಮಾಡಿದ್ರು? ಯಾಕೋಬನಿಗೆ ಆ ಒಂದು ಗಿಲ್ಟ್ ಇತ್ತು. ಏನಂದ್ರೆ ಮೋಸದಿಂದ ನನ್ನ ಆಶೀರ್ವಾದವನ್ನು ತಕ್ಕೊಂಡ್ಬಿಟ್ಟೆ, ಈಗ ನಾನು ಹೇಗೆ ನನ್ನ ಅಣ್ಣನ ಎದುರಿಸುವೆ?